ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಮ್. ಆದಿಕಾಂಡ 37ನೇ ಅಧ್ಯಾಯ 12ನೇ ವಚನದಿಂದ 20ನೇ ವಚನದವರೆಗೂ ಓದುತ್ತಾ ಇದ್ದೇನೆ. ಗಮನ ಕೊಟ್ಟು ಕೇಳಿರಿ. ಯೋಸೇಫನ ಅಣ್ಣಂದಿರು ಶೇಕೆಮಿನಲ್ಲಿ ತಮ್ಮ ತಂದೆಯ ಆಡುಕುರಿಗಳನ್ನು ಮೇಯಿಸಲು ಹೋಗಿದ್ದಾಗ ಇಸ್ರಾಯೇಲನು ಯೋಸೇಫನಿಗೆ, ನಿನ್ನ ಅಣ್ಣಂದಿರು ಶೇಕೆಮಿನಲ್ಲಿ ಆಡುಕುರಿಗಳನ್ನು ಮೇಯಿಸುತ್ತಿದ್ದಾರಲ್ಲ, ಅವರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೆ ಬಾ ಎಂದು ಹೇಳಲು, ಇಗೋ ಇದ್ದೇನೆ, ಹೋಗುತ್ತೇನೆ ಅಂದನು. ಇಸ್ರಾಯೇಲನು ಅವನಿಗೆ, ನೀನು ಹೋಗಿ ನಿನ್ನ ಅಣ್ಣಂದಿರ ಯೋಗಕ್ಷೇಮವನ್ನು ಆಡುಕುರಿಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂದು ಅವನಿಗೆ ಅಪ್ಪಣೆಕೊಟ್ಟು ಅವನನ್ನು ಹೆಬ್ರೋನಿರುವ ತಗ್ಗಿನಿಂದ ಕಳುಹಿಸಿದನು. ಯೋಸೇಫನು ಶೆಕೆಮಿಗೆ ಬಂದನು. ಅಲ್ಲಿ ಅಡವಿಯೊಳಗೆ ತಿರುಗಾಡುತ್ತಿರುವಾಗ ಒಬ್ಬ ಮನುಷ್ಯನು ಅವನನ್ನು ಕಂಡು, ಏನು ಹುಡುಕುತ್ತೀ ಎಂದು ವಿಚಾರಿಸಲು, ಅದಕ್ಕೆ ಅವನು, ನನ್ನ ಅಣ್ಣಂದಿರನ್ನು ಹುಡುಕುತ್ತಾ ಇದ್ದೇನೆ ಅಂದನು. ಅವರು ಆಡುಕುರಿಗಳನ್ನು ಎಲ್ಲಿ ಮೇಯಿಸುತ್ತಾರೆ, ದಯವಿಟ್ಟು ನನಗೆ ತಿಳಿಸು ಅಂದನು. ಅದಕ್ಕೆ ಆ ಮನುಷ್ಯನು, ಅವರು ಇಲ್ಲಿಂದ ಹೊರಟು ಹೋದರು, ಅವರು ದೋತಾನಿಗೆ ಹೋಗೋಣ ಎಂಬುದಾಗಿ ಮಾತಾಡುವುದನ್ನು ಕೇಳಿದೆನು ಎಂದು ಹೇಳಲು, ಆಗ ಯೋಸೇಫನು ತನ್ನ ಅಣ್ಣಂದಿರಿಗೋಸ್ಕರ ಹೋಗಿ ದೋತಾನಿನಲ್ಲಿ ಅವರನ್ನು ಕಂಡುಕೊಂಡನು. ಅವನು ಹತ್ತಿರಕ್ಕೆ ಬರುವಷ್ಟರೊಳಗೆ ಅವರು ಅವನನ್ನು ದೂರದಿಂದ ನೋಡಿ ಅವನನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿಕೊಂಡರು. ಅವರು, ಅಗೋ, ಆ ಕನಸಿನವನು ಬರುತ್ತಾನೆ, ನಾವು ಅವನನ್ನು ಕೊಂದು ಈ ಗುಂಡಿಗಳಲ್ಲಿ ಒಂದರೊಳಗೆ ಹಾಕಿ ದುಷ್ಟಮೃಗವು ಅವನನ್ನು ತಿಂದುಬಿಟ್ಟಿತೆಂದು ಹೇಳೋಣ ಬನ್ನಿ, ಆಗ ಅವನ ಕನಸುಗಳು ಏನಾಗುವವೋ ನೋಡೋಣ ಎಂದು ಅವರು ಒಬ್ಬರಿಗೊಬ್ಬರು ಮಾತಾಡಿಕೊಂಡರು. ಈ ದಿನ ರೆಬೆಕ್ಕಳ ಮೊಮ್ಮಗನು ಮಾಡಿರುವ ಪ್ರಯಾಣದ ಕುರಿತು ಕಲಿಯಲಿಕ್ಕಿದ್ದೇವೆ. ರೆಬೆಕ್ಕಳ ಮೊಮ್ಮಗನು ಅಂದರೆ ರೆಬೆಕ್ಕಳ ಮಗನು ಯಾರು? ಯಾಕೋಬನು. ರೆಬೆಕ್ಕಳು ಹಾಗೂ ಆ ಇಸಾಕನಿಗೆ ಯಾಕೋಬನು ಜನಿಸುತ್ತಾನೆ. ಈಗ ಯಾಕೋಬನ ಮಗನಾಗಿರುವ ಯೋಸೇಫನ ಪ್ರಯಾಣದ ಕುರಿತು ನಾವು ಕೆಲವೊಂದು ಅಮೂಲ್ಯವಾದ ಪ್ರಾಮುಖ್ಯವಾದ ಅಂಶಗಳನ್ನು ನಾವು ಕಲಿಯಲಿಕ್ಕಿದ್ದೇವೆ. ಹಾಗಾಗಿ ಶ್ರದ್ಧೆಯಿಂದ ಈ ವಾಕ್ಯ ಸಂದೇಶ ಕೇಳಬೇಕು ಎಂದು ಮನವಿ ಮಾಡಿಕೊಳ್ಳುತ್ತೇನೆ. ಮೊದಲನೇದಾಗಿ, ಯಾಕೋಬನಿಗೆ 12 ಮಂದಿ ಮಕ್ಕಳಿದ್ರು. ಅವರೊಳಗೆ ಯೋಸೇಫನು ಅಂದರೆ ಯಾಕೋಬನಿಗೆ ಬಹಳ ಇಷ್ಟ. ಯಾಕೆ ಯೋಸೇಫನಂದ್ರೆ ಬಹಳ ಇಷ್ಟವೆಂದು ಮೊದಲನೇ ವಚನದಲ್ಲಿ ನಾವು ನೋಡುತ್ತೇವೆ. 37ನೇ ಅಧ್ಯಾಯ ಮೊದಲ 2 ವಚನಗಳು. ಆದರೆ ಯಾಕೋಬನು ತನ್ನ ತಂದೆ ಪ್ರವಾಸಿಯಾಗಿದ್ದ ಕಾನಾನ್ ದೇಶದಲ್ಲಿಯೇ ವಾಸವಾಗಿದ್ದನು. ಯಾಕೋಬನ ಮಕ್ಕಳ ಚರಿತ್ರೆ. ಯೋಸೇಫನು 17 ವರ್ಷದವನಾಗಿ ಇನ್ನು ಹುಡುಗನಾಗಿದ್ದು ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಗಳಾದ ಬಿಲ್ಹಾ ಜಿಲ್ಫಾ ಎಂಬುವರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಿದ್ದನು. ಆಗ ಯೋಸೇಫನು ಅವರು ಏನಾದರೂ ಕೆಟ್ಟ ಕೆಲಸ ಮಾಡುವಾಗ ಅವನು ತಂದೆಗೆ ತಿಳಿಸುತ್ತಿದ್ದನು. ಮತ್ತು ಯೋಸೇಫನು ಇಸ್ರಾಯೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದದರಿಂದ ಇಸ್ರಾಯೇಲನು ಅವನನ್ನು ತನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿ ಕೊಟ್ಟಿದ್ದನು. ಯಾಕೋಬನು ಯೋಸೇಫನಿಗೆ ಬಹಳವಾಗಿ ಪ್ರೀತಿಸುತ್ತಾನೆ. ಹಾಗೆ ಪ್ರೀತಿಸುವುದಕ್ಕಾಗಿ ಒಂದು ಕಾರಣವೇನೆಂದರೆ, ಯೋಸೇಫನನ್ನು ಯಾಕೋಬನು ವೃದ್ಧಾಪ್ಯದಲ್ಲಿ ಹೆತ್ತಿದ. ಅಷ್ಟು ಮಾತ್ರವಲ್ಲದೆ ಯಾಕೋಬನು ತಾನು ಪ್ರೀತಿಸಿರುವಂತಹ ರಾಹೇಲಳಿಗೆ ಜನಿಸಿದವನೇ ಆಗಿದ್ದ ಈ ಯೋಸೇಫನು. ನಿಮಗೆ ಜ್ಞಾಪಕ ಇದೆಯಾ? ಯಾಕೋಬನು ಒಂದಾನೊಂದು ಸಮಯದಲ್ಲಿ ಪ್ರೀತಿಯಲ್ಲಿ ಬಿದ್ದಿದ್ದ. ಯಾರ ಪ್ರೀತಿಯಲ್ಲಿ ಬಿದ್ದಿದ್ದ? ಒಂದು ಹುಡುಗಿಯ ಪ್ರೀತಿಯಲ್ಲಿ ಬಿದ್ದಿದ್ದ. ಈಗ ಕಾಲ ಬದಲಾಗಿದೆ. ಹುಡುಗರು ಹುಡುಗರನ್ನು ಪ್ರೀತಿಸ್ತಿದ್ದಾರೆ, ಹುಡುಗಿಯರು ಹುಡುಗಿಯರನ್ನು ಪ್ರೀತಿಸಿ ಅಂತಹ ಪ್ರೀತಿಯಲ್ಲಿ ಬೀಳ್ತಿದ್ದಾರೆ. ಅದು ಕರ್ಮ. ಏನ್ ಮಾಡಬೇಕು ಹೇಳಿ? ಆ ಕಾಲದಲ್ಲಿ ಹುಡುಗರು ಹುಡುಗಿಯರ ಪ್ರೀತಿಯಲ್ಲಿ ಬೀಳ್ತಾ ಇದ್ರು ಮತ್ತು ಹುಡುಗಿಯರು ಹುಡುಗರ ಪ್ರೀತಿಯಲ್ಲಿ ಬೀಳುತ್ತಾ ಇದ್ರು. ಆದರೆ ಈ ದಿನಮಾನಗಳಲ್ಲಿ ಕಾಲ ಬದಲಾಗಿದೆ. ಹುಡುಗರು ಹುಡುಗರನ್ನು ಪ್ರೀತಿಸ್ತಿದ್ದಾರೆ, ಹುಡುಗಿಯರು ಹುಡುಗಿಯರನ್ನು ಪ್ರೀತಿಸ್ತಿದ್ದಾರೆ. ಇಂತಹ ದೌರ್ಭಾಗ್ಯ ಸ್ಥಿತಿಗೆ ಸಮಾಜದಲ್ಲಿ ಕೆಲವರು ಎದ್ದೇಳುವಂಥದ್ದು ನಿಜವಾಗ್ಲೂ ದುರದೃಷ್ಟಕರವಾಗಿದೆ. ಯಾಕೋಬನು ರಾಹೇಲಳಿಗೆ ಬಹಳವಾಗಿ ಪ್ರೀತಿಸ್ತಾನೆ, ಆದರೆ ಅವರಿಗೆ ಮಕ್ಕಳು ಹುಟ್ಟಲಿಲ್ಲ. ಯಾಕೋಬನಿಗೂ ರಾಹೇಲಳಿಗೂ ಮಕ್ಕಳು ಹುಟ್ಟಲಿಲ್ಲ. ಬಹಳಷ್ಟು ವರ್ಷಗಳವರೆಗೂ ಕಾದ ನಂತರ ಯೋಸೇಫನು ಜನಿಸುತ್ತಾನೆ.
ಪ್ರಾರ್ಥನೆಯ ಫಲಿತವಾಗಿ, ಯಾಕೋಬ ರಾಹೇಲಳ ಪ್ರಾರ್ಥನೆಯ ಫಲಿತವಾಗಿ ಯೋಸೇಫನು ಜನಿಸುತ್ತಾನೆ. ಯೋಸೇಫನು ಬಹಳ ಅಂದವಾಗಿದ್ದ. ಅಷ್ಟು ಮಾತ್ರವಲ್ಲ, ಬಹಳ ಆತ್ಮಿಕನು ಕೂಡ ಆಗಿದ್ದ. ಅಂದವಾಗಿರುತ್ತಾ ಆತ್ಮೀಕವಾಗಿರುವುದು ಅಷ್ಟು ಸುಲಭವಲ್ಲ. ಯಾಕೆಂದರೆ ಸಹಜವಾಗಿ ಅಂದವಾಗಿರುವಂಥವರು ತಮ್ಮ ಅಂದವನ್ನೇ ಆಧಾರ ಮಾಡಿಕೊಂಡು ಅನೇಕ ಸಂದರ್ಭಗಳಲ್ಲಿ ಅಪವಿತ್ರವಾದಂತಹ ಸ್ನೇಹಗಳಿಗೂ ಅಪವಿತ್ರವಾದಂತಹ ಬಾಂಧವ್ಯಗಳಿಗೂ ಬಂಧನಗಳಿಗೂ ಬಂಧಿತರಾಗುವಂಥದ್ದು ನಾವು ನೋಡುತ್ತಾ ಇರ್ತೇವೆ. ಆದರೆ ಬೈಬಲ್ನಲ್ಲಿ ಅಂದವಾಗಿರುವಂಥವರಿದ್ದಾರೆ, ಅದೇ ಸಮಯದಲ್ಲಿ ಬಹಳ ಆತ್ಮೀಕತೆಯುಳ್ಳವರು ಕೂಡ ಆಗಿದ್ರು. ಎಕ್ಸಾಂಪಲ್, ಯೋಸೇಫನು ಬಹು ಅಂದವಾಗಿದ್ದನು, ಆದಾಗಿಯೂ ಕೂಡ ಬಹು ಆತ್ಮಿಕನಾಗಿದ್ದನು. ಎರಡನೇದು, ದಾವೀದನು ಬಹು ಅಂದವಾಗಿದ್ದನು, ಆದರೂ ಸಹ ಬಹು ಆತ್ಮಿಕನಾಗಿದ್ದನು. ದಾನಿಯೇಲನು ಕೂಡ ಬಹು ಅಂದವಾಗಿದ್ದನು, ಹಾಗೆಯೇ ಬಹು ಆತ್ಮಿಕನಾಗಿದ್ದನು. ಅವರು ತಮ್ಮ ಅಂದವನ್ನು ಆಧಾರ ಮಾಡಿಕೊಂಡು ಹುಡುಗಿಯರ ಜೀವಿತದೊಂದಿಗೆ ಆಟ ಆಡುವುದಾಗಲಿ, ಹುಡುಗಿಯರೊಂದಿಗೆ ಪರಿಚಯ ಬೆಳೆಸಿಕೊಳ್ಳುವುದಾಗಲಿ, ಕೆಟ್ಟದಾಗಿ ಪ್ರೀತಿ ಪ್ರೇಮ ಅಂತ ಹೇಳಿ ತಮ್ಮ ಜೀವಿತ ಇವರು ನಾಶ ಮಾಡಿಕೊಳ್ಳಲಿಲ್ಲ. ಒಂದು ದಿನ ಒಬ್ಬ ತಂದೆ ನನ್ನ ಬಳಿಗೆ ಬಂದು ತನ್ನ ಸಮಸ್ಯೆ ಹೇಳಿಕೊಳ್ತಿದ್ದ. ಅಯ್ಯ, ಕಳೆದ 6 ತಿಂಗಳಲ್ಲಿ ಬೇರೆ ಬೇರೆ 3 ಸ್ಥಳಗಳಿಗೆ ಮನೆ ಬದಲಾಯಿಸಬೇಕಾಯಿತು ಎಂದು ಹೇಳ್ದ. ಯಾಕೆ 6 ತಿಂಗಳಲ್ಲಿ 3 ಸಾರಿ ಮನೆ ಬದಲಾಯಿಸಬೇಕಾಯಿತು ಎಂದು ಕೇಳಿದ್ರೆ ಏನ್ ಮಾಡಂತೀರಿ ಬ್ರದರ್? ಇನ್ನೇನ್ ಮಾಡಬೇಕು? ನಮ್ಮ ಮಗಳ ವಯಸ್ಸು 16 ವರ್ಷ. ಮೊನ್ನೆ ಸ್ಕೂಲ್ ಮುಗಿಸಿ ಈಗ ಕಾಲೇಜ್ ಸೇರಿದಾಳೆ. ಆ ಕಾಲೇಜಿನಲ್ಲಿ ಯಾರೋ ಒಬ್ಬನಿಗೆ ಪ್ರೀತಿಸಿದಾಳಂತೆ. ಅವನು ಯಾವಾಗ್ಲೂ ಮನೆಗೆ ಬರ್ತಿದ್ದಾನೆ. ಅದನ್ನು ನಮ್ಮ ಸುತ್ತಲಿರುವವರು ನೋಡ್ತಿದ್ದಾರೆ. ಬಹಳ ಅಸಹ್ಯವಾಗಿತ್ತು. ಅದಕ್ಕೆ ಮನೆ ಬದಲಾಯಿಸಿದೆವು. ಅವನಿಗೆ ಗೊತ್ತಾಗದಂತೆ, ಅವನಿಗೆ ಸಿಗದಂತೆ, ನಮ್ಮ ಮಗಳಿಗೂ ಆಕೆಯ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಬೇಕೆಂದು ಎಲ್ಲೋ ಒಂದು ಕಡೆಗೆ ಕರೆದುಕೊಂಡು ಹೋಗಿ ನನ್ನ ಹೆಂಡತಿಯನ್ನು ಮಗಳನ್ನು ಮತ್ತೊಂದು ಕಡೆಯಲ್ಲಿ ನಾನು ಮನೆ ಬಾಡಿಗೆಗಾಗಿ ತಕೊಂಡೆ. ಹೇಗೆ ತಿಳ್ಕೊಂಡನೋ ಗೊತ್ತಿಲ್ಲ, ಅಡ್ರೆಸ್ ಹೇಗೆ ತಿಳ್ಕೊಂಡನೋ ಗೊತ್ತಿಲ್ಲ. ಹೇಗೆ ಗೊತ್ತಾಗುತ್ತೆ ಹೇಳಿ ನೀವು ಹೇಳದೆ? ಮಗಳು ಹೇಳದಿದ್ರೆ ಆ ಹುಡುಗನಿಗೆ ಹೇಗೆ ಗೊತ್ತಾಗುತ್ತೆ ಹೇಳಿ? ಹೇಳಿದಳಂತೆ ಅಡ್ರೆಸ್, ಮತ್ತೆ ಅಲ್ಲಿಗೂ ಕೂಡ ಬರಲು ಶುರು ಮಾಡ್ಕೊಂಡ. ಇಲ್ಲಿಯೂ ನಮ್ಮ ಮಗಳಿಗೆ ಭದ್ರತೆ ಇಲ್ಲ, ನಮಗೂ ಕ್ಷೇಮವಿಲ್ಲ, ನಮ್ಮ ಮರ್ಯಾದೆ ಹೋಗುತ್ತೆ ಅಂದುಕೊಂಡು ಮತ್ತೆ ಮನೆ ಬದಲಾಯಿಸಿದೆವು. ಯಾಕೆ ಹೀಗೆ ಆಗ್ತದಂದ್ರೆ ನಮ್ಮ ಮಗಳು ಸ್ವಲ್ಪ ಅಂದವಾಗಿದ್ದಾಳೆ, ಸ್ವಲ್ಪ ಬೆಳ್ಳಗಾಗಿ, ಅವಳ ರೂಪರೇಖೆಗಳು ಚೆನ್ನಾಗಿರುತ್ತವೆ. ಅದೇ ಈ ದಿನ ನಮಗೆ ಶಾಪವಾಗಿ ತಯಾರಾಗಿದೆ. ನಮ್ಮ ಮಗಳು ಅಂದವಾಗಿರೋದ್ರಿಂದ ಕೆಟ್ಟ ಸ್ನೇಹಕ್ಕಾಗಲಿ ಸ್ನೇಹಿತರಿಗಾಗಲಿ ಅವಕಾಶ ಕೊಡುವುದರಿಂದ ನಾವು ಪ್ರಶಾಂತವಾಗಿರ್ಲಿಕ್ಕಾಗುತ್ತಾ ಇಲ್ಲ. ಮನೆ ಬದಲಾಯಿಸುತ್ತಿದ್ದೇವೆ, ಆದರೆ ಅವಳು ಮಾತ್ರ ಬದಲಾಗ್ತಿಲ್ಲ. ಯಶ್, ಸ್ವಲ್ಪ ಅಂದವಾಗಿದ್ರೆ ಸಾಕು, ಕೆಟ್ಟ ಸ್ನೇಹ ಬೆಳೆಸಿಕೊಳ್ತಾರೆ. ಸ್ವಲ್ಪ ಅಂದವಾಗಿದ್ರೆ ಸಾಕು, ಪ್ರಯೋಜನವಿಲ್ಲದ ಪ್ರೇಮ ವ್ಯವಹಾರದಲ್ಲಿ ಬೀಳ್ತಾರೆ. ಸ್ವಲ್ಪ ಅಂದವಾಗಿದ್ರೆ ಸಾಕು, ಉದ್ಯೋಗ ಮಾಡುವ ಸ್ಥಳದಲ್ಲಿ ಪ್ರಯೋಜನವಿಲ್ಲದ ಸಂಬಂಧ ಬೆಳೆಸಿಕೊಳ್ತಾರೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಅಂಥವರಿದ್ದೀರಾ? ಅದು ಕ್ಷೇಮವಲ್ಲ ಪ್ರಿಯರೇ, ಅದು ಪ್ರಮಾದ. ದೇವರು ನಿಮಗೆ ಕೊಟ್ಟ ಅಂದವನ್ನು ಕೆಟ್ಟ ಕೆಲಸ ಮಾಡುವುದಕ್ಕಾಗಿಯೋ, ಕೆಟ್ಟ ದಾರಿಯಲ್ಲಿ ದುಡ್ಡು ಸಂಪಾದಿಸುವುದಕ್ಕಾಗಿಯೋ, ಅಕ್ರಮ ಸಂಬಂಧ ಏರ್ಪಡಿಸಿಕೊಳ್ಳುವುದಕ್ಕಾಗಿಯೋ, ಅಪವಿತ್ರವಾಗಿ ಜೀವಿಸುವುದಕ್ಕಾಗಿಯೋ ಉಪಯೋಗಿಸಬಾರದು. ನಿಮ್ಮ ದೇಹದಿಂದ ದೇವರನ್ನು ಮಹಿಮೆಪಡಿಸಬೇಕು ಎಂಬ ಉದ್ದೇಶದಿಂದಲೇ ದೇವರು ನಿಮಗೆ ದೇಹ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಬೈಬಲ್ ಹೇಳ್ತದೆ, ನಿಮ್ಮ ದೇಹವು ದೇವರಿಗೆ ಏನಾಗಿದೆಯಂತೆ? ಆಲಯವಾಗಿದೆ ಎಂದು ನಿಮಗೆ ಗೊತ್ತಿಲ್ಲವೋ? ಈ ರೀತಿ ನೀವು ಹೊಂದಿರುವ ದೇಹವು ಅದು ದೇವರ ಆಲಯವಾಗಿದೆ, ದೇವರು ನಿವಾಸಿಸುವಂತಹ ಸ್ಥಳವಾಗಿದೆ ಎಂದು ಮರೆಯಬೇಡಿ. ಹಾಗಾಗಿ ನಿಮ್ಮ ದೇಹವನ್ನು, ಆರೋಗ್ಯಕರವಾಗಿರುವ ನಿಮ್ಮ ದೇಹವನ್ನು, ಅಂದವಾಗಿರುವ ನಿಮ್ಮ ದೇಹವನ್ನು ಕೆಟ್ಟ ಕೆಲಸ ಮಾಡುವುದಕ್ಕಾಗಿ ದಯವಿಟ್ಟು ಉಪಯೋಗಿಸಬೇಡಿ. ಯಾಕೆಂದರೆ ಯಾವನಾದರೂ ಈ ದೇಹವನ್ನು ಹಾಳು ಮಾಡುವುದಾದರೆ ದೇವರೇ ಅವನ ದೇಹವನ್ನು ಹಾಳು ಮಾಡುತ್ತಾರೆ ಎಂದು ಬೈಬಲ್ ಹೇಳುತ್ತದೆ. ನೀವು ಅಪವಿತ್ರವಾದ ಕಾರ್ಯಕಲಾಪಗಳಿಗೆ ನಿಮ್ಮ ಶರೀರ ಬಳಸುವುದಾದರೆ ದೇವರು ನಿಮ್ಮ ಶರೀರವನ್ನು ಶಿಕ್ಷಿಸುತ್ತಾರೆ. ವಾಸಿಯಾಗದ ವ್ಯಾಧಿಯಿಂದಾಗಲಿ, ತೀವ್ರವಾದ ಅನಾರೋಗ್ಯದಿಂದಾಗಲಿ, ತಾಳಿಕೊಳ್ಳಲಿಕ್ಕಾಗದ ಬಾಧೆಯಿಂದಾಗಲಿ ದೇವರು ನಿಮ್ಮನ್ನು, ನಿಮ್ಮ ಶರೀರವನ್ನು ಶಿಕ್ಷಿಸುತ್ತಾರೆ. ಆ ದಿನ ಬರಲಾರದೇ ಇರಬೇಕಾದ್ರೆ ದೇವರು ನಿಮಗೆ ಕೊಟ್ಟ ಶರೀರವನ್ನು ಅಪವಿತ್ರಪಡಿಸಿಕೊಳ್ಳಬಾರದೆಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ. ಮತ್ತೊಮ್ಮೆ ನಿಮಗೆ ಜ್ಞಾಪಕಗೊಳಿಸುತ್ತೇನೆ, ಯೋಸೇಫನು ಬಹಳ ಅಂದವಾಗಿದ್ದನು, ಆದರೆ ಬಹು ಆತ್ಮಿಕನು ಕೂಡ ಆಗಿದ್ದ. ಈ ದಿನ ಕೇಳ್ತಿದ್ದೇನೆ, ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ರೂಪರೇಖೆ ಚೆನ್ನಾಗಿರುವಂಥವರು, ಸ್ವಲ್ಪ ನೋಡಲು ಸುಂದರವಾಗಿ ಕಾಣುವಂಥವರು ನಮ್ಮ ಮಧ್ಯೆ ಇದ್ದೀರಾ?
ಕೇಳ್ತಿದ್ದೇನೆ. ನೋಡಲು ಚೆನ್ನಾಗಿದ್ದೀರಿ, ಆದ್ರೆ ಮತ್ತೆ ನಿಮ್ಮ ಆತ್ಮಿಕತೆಯ ಸಂಗತಿ ಏನು? ಆತ್ಮಿಕತೆ ಕೂಡ ಚೆನ್ನಾಗಿದೆಯಾ? ಪರಿಶುದ್ಧರಾಗಿ ಜೀವಿಸುತ್ತಾ ಇದ್ದೀರಾ? ಅನೇಕರಿಗೆ ಆದರ್ಶಕರವಾಗಿ ನೀವು ಬದುಕುತ್ತಾ ಇದ್ದೀರಾ? ಅದು ದೇವರು ನಿಮಗೆ ಕೊಟ್ಟಿರುವಂತಹ ಅಂದದಿಂದ ಮಾಡಬೇಕಾದ ಕೆಲಸ. ದಾನಿಯೇಲನು ಕೂಡ ಬಹಳ ಅಂದವಾಗಿದ್ದ, ಆದರೆ ಆತ್ಮಿಕತೆಯನ್ನು ಹಾಳು ಮಾಡಿಕೊಳ್ಳಲಿಲ್ಲ. ಬಹಳ ಅಂದವಾಗಿದ್ದ, ಆ ಅಂದದೊಂದಿಗೆ ಮತ್ತೇನು? ಆತ್ಮಿಕತೆ ಕೂಡ ಉಳ್ಳವನಾಗಿದ್ದ. ದಾವೀದನು ಕೂಡ ಬಹಳ ಅಂದವಾಗಿದ್ದ. ಅವನು ಹೊಲದಲ್ಲಿ ತನ್ನ ಮಂದೆಯನ್ನು ಮೇಯಿಸುತ್ತಾ ಇರುವಾಗ ಆ ಹೊಲಕ್ಕೆ ಬರುವಂತಹ ಹುಡುಗಿಯರೊಂದಿಗೆ ಪರಿಚಯ ಬೆಳೆಸಿಕೊಳ್ಳಲಿಲ್ಲ. ಉದ್ಯೋಗ ಮಾಡುವ ಸ್ಥಳದಲ್ಲಿ ಸ್ವಲ್ಪ ಅಂದವಾಗಿದ್ರೆ ಸಾಕು, ಎಷ್ಟೋ ಪರಿಚಯ ಬೆಳೆಸಿಕೊಳ್ತಾರೆ, ಎಷ್ಟೋ ಫೋನ್ ನಂಬರ್ಸ್ಗಳು ತಗೊಳ್ತಾರೆ, ಎಷ್ಟೋ ಜನರೊಂದಿಗೆ ಚಾಟಿಂಗ್ ಮಾಡ್ತಾರೆ, ಎಷ್ಟೋ ಜನರೊಂದಿಗೆ ಡೇಟಿಂಗ್ ಮಾಡ್ತಾರೆ, ಎಷ್ಟೋ ಜನರೊಂದಿಗೆ ಪಾಪಿಷ್ಟ ಕಾರ್ಯಗಳನ್ನು ಮಾಡ್ತಾರೆ. ಇದ್ದೀರಾ ನಮ್ಮ ಮಧ್ಯ ಅಂಥವರು? ನೀವು ಮಾಡ್ತಿರೋದು ವಾಕ್ಯಕ್ಕೆ ವಿರುದ್ಧ, ಆರೋಗ್ಯಕ್ಕೆ ಅಪಾಯಕರ, ಕುಟುಂಬವನ್ನು ಕೆಡವಿ ಹಾಕುವಂತಹ ಮಾರ್ಗವಾಗಿದೆ. ಈ ವಿಷಯದಲ್ಲಿ ಎಚ್ಚರಗೊಳ್ಳಿರೆಂದು ಕರ್ತನಲ್ಲಿ ಮನವಿ ಮಾಡಿಕೊಳ್ತೇನೆ. ಯೋಸೇಫನು ಬಹಳ ಅಂದವಾಗಿದ್ದ, ಅದೇ ಸಮಯದಲ್ಲಿ ಆತ್ಮಿಕನು ಕೂಡ ಆಗಿದ್ದ. ಅದಕ್ಕಾಗಿಯೇ ಅವನ ತಂದೆಯಾದ ಯಾಕೋಬನು ಯೋಸೇಫನಿಗೆ ಬಹಳವಾಗಿ ಪ್ರೀತಿಸಿದ. ಅಷ್ಟು ಮಾತ್ರವಲ್ಲದೆ ಯೋಸೇಫನು ನೀತಿಯಿಂದ ಜೀವಿಸಿದ, ಯಥಾರ್ಥನಾಗಿ ಜೀವಿಸಿದ. ತನ್ನ ಅಣ್ಣಂದಿರು ಏನಾದರೂ ತಪ್ಪು ಮಾಡುವುದಾದರೆ ನೇರವಾಗಿ ಬಂದು ತಂದೆಗೆ ಹೇಳ್ತಾ ಇದ್ದ, ಅಪ್ಪಾ, ನನ್ನ ಅಣ್ಣಂದಿರು ಹೀಗೆ ಮಾಡ್ತಿದ್ದಾರೆ, ಇದನ್ನು ಮಾಡ್ತಿದ್ದಾರೆ, ಈ ತಪ್ಪು ಮಾಡ್ತಿದ್ದಾರೆ ಎಂದು. ಅವರು ತಪ್ಪು ಮಾಡುತ್ತಿರುವಾಗ ಅವರು ಮಾಡಿರುವ ತಪ್ಪಿನ ಕುರಿತಾದ ಸಮಾಚಾರವನ್ನು ತಂದು ಯಾಕೋಬನಿಗೆ ತಿಳಿಯಪಡಿಸುತ್ತಾ ಇದ್ದನು. ಸಾಧಾರಣವಾಗಿ ತಪ್ಪು ಮಾಡುವಂಥವರ ಕುರಿತಾದ ಸಮಾಚಾರ ಬೇರೆಯವರಿಗೆ ಹೇಳುವುದಾದರೆ ಅವರನ್ನು ಕಂಡ್ರೆ ಇಷ್ಟಪಡುವುದಿಲ್ಲವಲ್ಲವೋ? ಅದಕ್ಕಾಗಿಯೇ ಯೋಸೇಫನನ್ನು ಕಂಡ್ರೆ ಅಣ್ಣಂದರಿಗೆ ಸ್ವಲ್ಪವೂ ಆಗ್ತಿರಲಿಲ್ಲ. ಕಾರಣವೇನೆಂದರೆ ಅವರು ಮಾಡುತ್ತಿರುವಂತಹ ಕೆಟ್ಟ ಕಾರ್ಯಗಳ ಸಮಾಚಾರವನ್ನೆಲ್ಲ ತಂದು ತಂದೆಯಾದ ಯಾಕೋಬನಿಗೆ ತಿಳಿಯಪಡಿಸುತ್ತಾ ಇದ್ದನು. ಅದಕ್ಕಾಗಿ ಅಣ್ಣಂದರಿಗೆ ಸ್ವಲ್ಪವೂ ಇಷ್ಟ ಇರ್ತಿರಲಿಲ್ಲ ಯೋಸೇಫನನ್ನು ಕಂಡ್ರೆ. ಎರಡನೇದಾಗಿ, ಯೋಸೇಫನಿಗೆ ಕನಸುಗಳು ಬಿದ್ದಿದ್ವು. ಗಮನ ಕೊಟ್ಟು ಕೇಳಿರಿ. ಆ ಕನಸಿನ ಅರ್ಥ ಏನೆಂದು ಅವನಿಗೆ ಗೊತ್ತಿಲ್ಲದಿದ್ದರೂ ತನ್ನ ಕನಸನ್ನು ಅಣ್ಣಂದರಿಗೆ ಹಂಚಿಕೊಳ್ಳುತ್ತಾನೆ. ಅಣ್ಣಂದರೇ, ನನಗಿಂತಹ ಒಂದು ಕನಸು ಬಿದ್ದಿತು ಎಂದು ತನ್ನ ಕನಸಿನ ಕುರಿತು ಅಣ್ಣಂದರಿಗೆ ಹಂಚಿಕೊಂಡಾಗ ಅವರು ಮತ್ತಷ್ಟು ಹೆಚ್ಚಾಗಿ ದ್ವೇಷಿಸಿದ್ರು. ಇದೇ ಆದಿಕಾಂಡ 37ನೇ ಅಧ್ಯಾಯ 5ನೇ ವಚನ. ಯೋಸೇಫನು ಒಂದು ಕನಸನ್ನು ಕಂಡು ತನ್ನ ಸಹೋದರರಿಗೆ ಅದನ್ನು ತಿಳಿಯಪಡಿಸಿದಾಗ ಅವರು ಅವನ ಮೇಲೆ ಮತ್ತಷ್ಟು ಹೊಟ್ಟೆಕಿಚ್ಚು ಪಟ್ಟರು. ಅವನು ಅವರನ್ನು ನೋಡಿ, ನಾನು ಕಂಡ ಈ ಕನಸು ನೀವು ದಯವಿಟ್ಟು ಕೇಳಿರಿ. ಅದೇನೆಂದರೆ, ನಾವು ಹೊಲದಲ್ಲಿ ಸಿವುಡುಗಳನ್ನು ಕಟ್ಟುತ್ತಿದ್ದೆವು. ನನ್ನ ಸಿವುಡು ಎದ್ದು ನಿಲ್ಲಲು ನಿಮ್ಮ ಸಿವುಡುಗಳು ನನ್ನ ಸುತ್ತಲೂ ಬಂದು ನನ್ನ ಸಿವುಡಿಗೆ ಅಡ್ಡ ಬಿದ್ದವು ಎಂದು ಹೇಳಿದನು. ಅದಕ್ಕೆ ಅವನ ಅಣ್ಣಂದಿರು, ನೀನು ನಿಜವಾಗಿಯೂ ನಮ್ಮನ್ನು ಆಳುವಿಯಾ? ನೀನು ನಮ್ಮ ಮೇಲೆ ದೊರೆತನ ಮಾಡುವಿಯಾ ಎಂದು ಅವನಿಗೆ ಹೇಳಿ ಅವನ ಕನಸುಗಳಿಗಾಗಿಯೂ ಅವನ ಮಾತುಗಳಿಗಾಗಿಯೂ ಅವನಿಗೆ ಮತ್ತಷ್ಟು ಹೆಚ್ಚು ಹಗೆ ಮಾಡಿದರು. ಅಣ್ಣಂದ್ಯರೇ, ತಮ್ಮ ಅಂದ್ರೆ ಇಷ್ಟವೇ ಇಲ್ಲ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನೀವು ಕೂಡ ಅಣ್ಣ ತಮ್ಮಂದಿರೇ. ಆದರೆ ಅದೇನು ಒಂದು ಕ್ಷಣವೂ ಕೂಡ ನಿಮ್ಗಾಗಲ್ಲ. ಅಣ್ಣನನ್ನು ಕಂಡ್ರೆ ತಮ್ಮನಿಗಾಗಲ್ಲ, ತಮ್ಮನನ್ನು ಕಂಡ್ರೆ ಅಣ್ಣನಿಗಾಗಲ್ಲ, ಅಕ್ಕಳನ್ನು ಕಂಡ್ರೆ ತಂಗಿಗಾಗಲ್ಲ, ತಂಗಿಯನ್ನು ಕಂಡ್ರೆ ಅಕ್ಕಳಿಗಾಗಲ್ಲ. ಇದು ಆತ್ಮಿಕತೆ ಅಲ್ಲ. ಸಮಾಧಾನಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು. ನೀವು ದೇವರ ಮಗನಾಗಿರುವುದಾದರೆ, ನಿಮ್ಮೊಳಗೆ ದೇವರಿರುವುದಾದರೆ, ಅಣ್ಣನ ಮೇಲೆ, ತಮ್ಮನ ಮೇಲೆ, ಅಕ್ಕಳ ಮೇಲೆ, ತಂಗಿಯ ಮೇಲೆ ನೀವು ಪ್ರತಿಕಾರ ಬೆಳೆಸಿಕೊಳ್ಳುವುದಾಗಲಿ, ಅವರನ್ನು ದ್ವೇಷಿಸುವಂಥದ್ದಾಗಲಿ, ಅವರನ್ನು ದೂಷಿಸುವುದಾಗಲಿ, ಅವರಿಂದ ದೂರ ಇರುವಂಥದ್ದಾಗಲಿ ಮಾಡಬಾರದು. ಸಮಾಧಾನವುಳ್ಳವರಾಗಿ ಜೀವಿಸಬೇಕೆಂದು ದೇವರು ಕೋರುತ್ತಿದ್ದಾರೆ ಹೊರತು ಪ್ರತಿಕಾರ, ದ್ವೇಷ, ಕಲಹ, ಕಕ್ಷ, ಅಸೂಯೆ ನಿಮಗೆ ಒಪ್ಪುವುದೇ ಇಲ್ಲ ಎಂಬ ವಿಷಯ ದಯವಿಟ್ಟು ಅರ್ಥ ಮಾಡಿಕೊಳ್ಳಿರಿ. ಹೇಬೇಲನ ಮೇಲೆ ಪ್ರತಿಕಾರ ಬೆಳೆಸಿಕೊಂಡ ಕಾಯಿನನು ಫಲಿತವಾಗಿ ಹೇಬೇಲನನ್ನು ಕೊಂದು ಹಾಕಿದ. ಕೊನೆಗೆ ಸಾಧಿಸಿದ್ದೇನು? ಕಾಯಿನನು ದೇಶದಲ್ಲಿ ಅಲೆಮಾರಿಯಾದ. ಅರ್ಥವಾಯ್ತಾ? ಈಗ ಯೋಸೇಫನ ಮೇಲೆ ಅವನ ಅಣ್ಣಂದಿರು ಪ್ರತಿಕಾರ ಬೆಳೆಸಿಕೊಂಡ್ರು. ಕಂಠದವರೆಗೂ ಕೋಪವನ್ನು ಹೆಚ್ಚಿಸಿಕೊಂಡ್ರು. ಆ ವಿಷಯ ಯಾಕೋಬನಿಗೂ ಗೊತ್ತಿತ್ತು, ಆ ವಿಷಯ ಯೋಸೇಫನಿಗೂ ಗೊತ್ತಿತ್ತು. ಯಾಕೆ ಪ್ರತಿಕಾರ ಬೆಳೆಸಿಕೊಂಡ್ರು ಅನ್ನುವುದಾದರೆ ಅವರ ಬುದ್ಧಿ ಇರೋದೇ ಹಾಗೆ. ಅವರು ಪರಿಶುದ್ಧರಾಗಿ ಜೀವಿಸುವುದಿಲ್ಲ, ನೀತಿಯಿಂದ ಬದುಕುವುದಿಲ್ಲ. ಹಾಗೆ ಬದುಕುವಂತಹ ಯೋಸೇಫನನ್ನು ಕೂಡ ನೀತಿಯಿಂದ ಬದುಕಲು ಬಿಡಲ್ಲ.
ಹಾಗೆ ಬದುಕಿದರೂ ನೋಡ್ಲಿಕ್ಕಾಗಲ್ಲ. ಅದು ಅವರ ಸ್ವಭಾವ. ಕೆಲವೊಂದು ರೆಫರೆನ್ಸಸ್ ತೋರಿಸುತ್ತೇನೆ, ಅವರ ಬುದ್ಧಿ ಎಂಥದೆಂದು ನಿಮಗೆ ಅರ್ಥವಾಗುತ್ತೆ. ನೋಡೋಣ ಬನ್ನಿ. ಮೊದಲನೇದಾಗಿ, ಈ ಅಣ್ಣಂದಿರು ಹಂತಕರಾಗಿದ್ರು. 34ನೇ ಅಧ್ಯಾಯ 25ನೆಯ ವಚನ. 3ನೆಯ ದಿನದಲ್ಲಿ ಅವರು ಗಾಯದಿಂದ ಬಹುಬಾಧೆ ಪಡುತ್ತಿರುವಾಗ ಯಾಕೋಬನ ಮಕ್ಕಳಲ್ಲಿ ಇಬ್ಬರು, ಅಂದರೆ ದೀನಳ ಅಣ್ಣಂದಿರಾದ ಸಿಮಿಯೋನ್, ಲೇವಿ ಎಂಬುವರು ಕೈಯಲ್ಲಿ ಕತ್ತಿ ಹಿಡಿದುಕೊಂಡು ಯಾರಿಗೂ ಗೊತ್ತಾಗದಂತೆ ನಿರ್ಭಯವಾಗಿದ್ದ ಆ ಊರಿನವರ ಮೇಲೆ ಬಿದ್ದು ಅವರನ್ನು ಕೊಂದುಹಾಕಿದರು. ಈ ಅಣ್ಣಂದಿರು ನರಹಂತಕರಾಗಿದ್ರು. ಮನುಷ್ಯರನ್ನು ಈಸಿಯಾಗಿ ಕೊಂದುಹಾಕುತ್ತಾ ಇದ್ರು. 2ನೇದು 35ನೇ ಅಧ್ಯಾಯ 22ನೇ ವಚನ. ಇಸ್ರಾಯೇಲನು ಆ ದೇಶದಲ್ಲಿ ವಾಸವಾಗಿದ್ದಾಗ ರೂಬೇನನು ತನ್ನ ತಂದೆಯ ಉಪಪತ್ನಿಯಾದ ಬಿಲ್ಹಳಲ್ಲಿ ಸಂಗಮಿಸಿದನು. ರೂಬೇನನು ಎಷ್ಟು ಪಾಪಿಷ್ಟನು ಗೊತ್ತಾ? ತನ್ನ ತಂದೆಯ ಉಪಪತ್ನಿಯನ್ನು, ಅಂದರೆ ಯಾರು ಹೇಳ್ರಿ? ಯಾಕೋಬನು ತಂದೆಯಾಗಿದ್ದ. ತಂದೆಯ ಹೆಂಡತಿ ರೂಬೇನನಿಗೆ ಏನಾಗ್ತಾಳೆ? ತಾಯಿ ಆಗ್ತಾಳೆ. ರೂಬೇನನು ಎಷ್ಟು ಪಾಪಿಷ್ಟನು ಗೊತ್ತಾ? ಯಾಕೋಬನ ಹೆಂಡತಿಯನ್ನು ರೂಬೇನನು ಹಾಳು ಮಾಡುತ್ತಾನೆ. ಅಂದರೆ ಮಗನೇ ತಾಯಿಯನ್ನು ಹಾಳು ಮಾಡುತ್ತಾನೆ. ಎಷ್ಟು ಪಾಪಿಷ್ಟನೆಂದು ನೋಡಿದ್ರಾ? ಇದಕ್ಕಿಂತ ಮುಂಚೆ ಅವರನ್ನು ನರಹಂತಕರನಾಗಿ ನೋಡಿದೆವು. ಈಗ ಏನೋ, ರೂಬೇನನು ಒಬ್ಬ ಭಯಂಕರನಾದ ವ್ಯಭಿಚಾರಿಯನ್ನಾಗಿ ನೋಡ್ತಿದ್ದೇವೆ. 38ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದರೆ, ಯಹೂದನು ತನ್ನ ಸೊಸೆಯೊಂದಿಗೆ ಮಲಗುತ್ತಾನೆ. ಸೊಸೆಯೊಂದಿಗೆ ಮಲಗುವುದೇನು ಪ್ರಿಯರೇ? ಘೋರ. ನರಹಂತಕರು, ವ್ಯಭಿಚಾರಿಗಳು, ದ್ವೇಷಿಸುವಂಥವರಾಗಿದ್ರು. 37ನೇ ಅಧ್ಯಾಯ 4ನೇ ವಚನ. ಅವನ ಅಣ್ಣಂದಿರು ತಮ್ಮ ತಂದೆ ಯೋಸೇಫನಿಗೆ ಬೇರೆ ಎಲ್ಲರಿಗಿಂತಲೂ ಹೆಚ್ಚಾಗಿ ಪ್ರೀತಿಸುವುದನ್ನು ನೋಡಿದಾಗ ಅವರು ಅವನನ್ನು ಹಗೆ ಮಾಡಿದರು. ಸ್ವಂತ ತಮ್ಮನಿಗೆ ಹಗೆ ಮಾಡಿ ದ್ವೇಷಿಸುತ್ತಾರೆ. ದ್ವೇಷಿಸಿದ್ದಕ್ಕಾಗಿ ತಾನೇ ಹಗೆ ಮಾಡಿರೋದು. ದ್ವೇಷಿಸಿದವರು ಪ್ರತಿಕಾರ ಬೆಳೆಸಿಕೊಂಡವರಾಗಿದ್ರು. 37ನೇ ಅಧ್ಯಾಯ 11ನೇ ವಚನ. ಯೋಸೇಫನ ಅಣ್ಣಂದಿರು ಅವನ ಮೇಲೆ ಹೊಟ್ಟೆಕಿಚ್ಚುಪಟ್ಟರು. ಇವರು ಅಸೂಯೆ ಪಡುವವರು. 37ನೇ ಅಧ್ಯಾಯ 28ನೇ ವಚನ. ಮಿದ್ಯಾನ್ನರಾದ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಯೋಸೇಫನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಸ್ಮಾಯಿಲರಿಗೆ 20 ಬೆಳ್ಳಿ ನಾಣ್ಯಗಳಿಗಾಗಿ ಯೋಸೇಫನನ್ನು ಮಾರಿಬಿಟ್ಟರು. ನರಹಂತಕರು, ವ್ಯಭಿಚಾರಿಗಳು, ದ್ವೇಷಿಸುವವರು, ಅಸೂಯೆ ಪಡುವವರು, ಮಾರಿಬಿಟ್ಟವರು ಆಗಿದ್ರು. ತಮ್ಮನನ್ನೇ ಮಾರಿಬಿಟ್ರು ಪ್ರಿಯರೇ. ಅಷ್ಟೇ ಅಲ್ಲ, ಮನೆಗೆ ಬಂದು ತಂದೆಗೆ ಏನ್ ಹೇಳ್ತಾರೆ? ಓದುತ್ತೇನೆ ನೋಡಿ. 32ನೇ ವಚನ. ಒಂದು ಹೋತವನ್ನು ಕೊಯ್ದು ಅದರ ರಕ್ತದಲ್ಲಿ ಯೋಸೇಫನ ಅಂಗಿಯನ್ನು ಅದ್ದಿ ಆ ನಿಲುವಂಗಿಯನ್ನು ತಮ್ಮ ತಂದೆಗೆ ಕಳುಹಿಸಿದರು. ಅವರು ತಂದೆಯ ಬಳಿಗೆ ಅದನ್ನು ತಂದು, ಇದು ನಮಗೆ ಸಿಕ್ಕಿತು, ಇದು ನಿನ್ನ ಮಗನ ಅಂಗಿ ಹೌದೋ ಅಲ್ಲವೋ ಗುರುತಿಸು ಎಂದು ಹೇಳಿದರು. ಅವನು ಅದನ್ನು ಗುರುತಿಸಿ, ಈ ಅಂಗಿ ನನ್ನ ಮಗನದೇ ಹೌದು, ದುಷ್ಟ ಮೃಗವು ಅವನನ್ನು ಕೊಂದು ತಿಂದಿರಬೇಕು, ಯೋಸೇಫನು ಸಂದೇಹವಿಲ್ಲದೆ ಸೀಳಿ ಹಾಕಲ್ಪಟ್ಟಿರಬೇಕು ಎಂದು ಹೇಳಿ ಯಾಕೋಬನು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ನಡುವಿನ ಮೇಲೆ ಗೋಣಿತಟ್ಟನ್ನು ಸುತ್ತಿಕೊಂಡು ಅನೇಕ ದಿನಗಳವರೆಗೂ ತನ್ನ ಮಗನಿಗಾಗಿ ಹಂಬಲಿಸುತ್ತಾ ಇದ್ದನು. ಅವನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರೂ ಅವನ ದುಃಖ ಶಮನ ಮಾಡುವುದಕ್ಕೆ ಪ್ರಯತ್ನಿಸಿದಾಗಿಯೂ ಅವನು ಶಾಂತಿಯನ್ನು ಹೊಂದಲೊಲ್ಲದೆ, ನಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನು ಅಂದನು. ಹೀಗೆ ತಂದೆಯು ಮಗನಿಗೋಸ್ಕರ ಅಳುತ್ತಿದ್ದನು. ಪ್ರತಿ ದಿನ ಯಾಕೋಬನು ಅಳುತ್ತಲೇ ಇದ್ದ ಪ್ರಿಯರೇ. ನನ್ನ ಮಗನಾದ ಯೋಸೇಫನು ಸತ್ತು ಹೋದ, ನನ್ನ ಮಗನಾದ ಯೋಸೇಫನು ಸತ್ತು ಹೋದ ಎಂದು ಅಳುತ್ತಿದ್ದಾಗ ಇದಕ್ಕೆ ಕಾರಣ ಅಣ್ಣಂದಿರು ಮತ್ತು ಎಲ್ಲ ಸಹೋದರರು ಸೇರಿ ಸುಳ್ಳು ಹೇಳುತ್ತಾರೆ. ಕಾರಣ, ನಿನ್ನ ಮಗನಾದ ಯೋಸೇಫನ ಅಂಗಿ ಇಗೋ. ಅದನ್ನೇನು ಮಾಡ್ತಾರೆ? ಹೋತದ ರಕ್ತದಲ್ಲಿ ಅದ್ದಿ ಆ ಅಂಗಿಯನ್ನು ತಂದು ಯಾಕೋಬನಿಗೆ ತೋರಿಸಿದಾಗ ಆ ಅಂಗಿಯನ್ನು ನೋಡಿದಂತಹ ಯಾಕೋಬನು ಯೋಸೇಫನು ನಿಜವಾಗ್ಲೂ ಕೊಲ್ಲಲ್ಪಟ್ಟಿದ್ದಾನೇನೋ ಎಂದು ಯೋಚಿಸಿ ನಂಬಿ, ಬದುಕಿರುವ ಯೋಸೇಫನ ಕುರಿತಾಗಿ ಸತ್ತಿದ್ದಾನೋ ಎಂದು ಯೋಚಿಸಿ ಯಾಕೋಬನು ಆಳುತ್ತಾ ಇದ್ರೆ ಈ ದುರ್ಮಾರ್ಗಿಗಳು ಕನಿಷ್ಠ ವಾಸ್ತವ ಬಯಲುಪಡಿಸಲಿಲ್ಲ ಪ್ರಿಯರೇ. ಅಪ್ಪಾ ಅಪ್ಪಾ, ಯಾಕೆ ಹಾಗೆ ಅಳ್ತೀಯಪ್ಪ? ಸ್ವಲ್ಪ ಇರು, ಹಾಗಳಬೇಡಪ್ಪ. ಇರೋ ವಿಷಯ ಏನೆಂದರೆ, ಯೋಸೇಫ ಸತ್ತಿಲ್ಲ, ಬದುಕಿದ್ದಾನೆ ಅಪ್ಪ ಎಂದು ಹೇಳಬೇಕಿತ್ತಲ್ಲವೇ? ಹೇಳಲ್ಲ. ಇವರು ಸುಳ್ಳುಗಾರರಾಗಿದ್ರು.
ತಂದೆ ಎಷ್ಟೇ ಎದೆ ಬಡ್ಕೊಂಡು ಅಳ್ತಾ ಇದ್ರು ಕೂಡ ಅವರ ಹೃದಯ ಕರಗಲಿಲ್ಲ ಪ್ರಿಯರೇ, ಕಠಿಣ ಮನಸ್ಸುಳ್ಳವರಾಗಿದ್ರು. ಇದು ಯೋಸೇಫನ ಸಹೋದರರ ಮನಸ್ತತ್ವ. ಇದೆಲ್ಲವನ್ನು ಯಾಕೆ ಹಂಚಿಕೊಂಡಿದ್ದೇನೆ ಗೊತ್ತಾ? ಇದರ ನಂತರದ ಪ್ರಯಾಣದ ಬಗ್ಗೆ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಆ ಪ್ರಯಾಣದ ಬಗ್ಗೆ ನೋಡಿಕೊಳ್ಳುವುದಕ್ಕಿಂತ ಮುಂಚೆ ಅಷ್ಟಕ್ಕೂ ಈ ಸಹೋದರರು ಎಂಥವರೆಂದು ಮೊದಲು ನಾವು ತಿಳಿದುಕೊಳ್ಳಬೇಕಲ್ಲವೇ? ಅರ್ಥವಾಯ್ತಾ? ಯೋಸೇಫನ ಸಹೋದರರು ಯಾರು ಹೇಳಿ ಒಂದು ಸಾರಿ. ಮೊದಲನೇದಾಗಿ ನರಹಂತಕರು, ಎರಡನೇದಾಗಿ ವ್ಯಭಿಚಾರಿಗಳು, ಮೂರನೇದಾಗಿ ದ್ವೇಷಿಸುವಂಥವರು, ದೂಷಿಸುವಂಥವರು, ಪ್ರತಿಕಾರ ಬೆಳೆಸಿಕೊಳ್ಳುವವರು, ಅಸೂಯೆ ಪಡುವಂಥವರು. ಅಷ್ಟು ಮಾತ್ರವಲ್ಲ, ಮಾರಿಬಿಟ್ಟವರಾಗಿದ್ರು. ಅಷ್ಟು ಮಾತ್ರವಲ್ಲ, ಸುಳ್ಳನ್ನೂ ಹೇಳುವವರಾಗಿದ್ರು. ವಿಚಿತ್ರವೇನೆಂದರೆ ಅವನ ಅಣ್ಣಂದ್ಯರೆಲ್ಲರೂ ಕೂಡ ದುರ್ಮಾರ್ಗಿಗಳಾಗಿ ಪ್ರವರ್ತಿಸುತ್ತಾ, ಪಾಪಿಷ್ಠರಾಗಿ ಪ್ರವರ್ತಿಸುತ್ತಾ ಇದ್ರೆ ಯೋಸೇಫನು ಮಾತ್ರ ಅವರೊಂದಿಗೆ ಬೆರೆಯಲಿಲ್ಲ ಪ್ರಿಯರೇ. ಪ್ರತ್ಯೇಕವಾಗಿ ಜೀವಿಸಿದ, ಪರಿಶುದ್ಧನಾಗಿಯೇ ಜೀವಿಸಿದ, ಕರ್ತನ ಮಗುವಾಗಿ ಜೀವಿಸಿದ, ಕರ್ತನಿಗೆ ಸಾಕ್ಷಿಯಾಗಿ ಜೀವಿಸಿದ. ಹೇಗೆ ಸಾಧ್ಯ ಅದು? ತನ್ನ ಅಣ್ಣಂದಿರೆಲ್ಲ ದಾರಿ ತಪ್ಪಿ ಹೋಗುತ್ತಿರುವಾಗ, ಅಣ್ಣಂದಿರೆಲ್ಲ ಇಷ್ಟಾನುಸಾರವಾಗಿ ಜೀವಿಸುತ್ತಿರುವಾಗ, ಅಣ್ಣಂದಿರೆಲ್ಲರೂ ಪಾಪಿಷ್ಟ ಕೆಲಸ ಮಾಡ್ತಿರುವಾಗ ಕೇವಲ ಯೋಸೇಫನು ಪರಿಶುದ್ಧನಾಗಿ ಜೀವಿಸುವುದು ಹೇಗೆ ಸಾಧ್ಯವಾಯಿತು? ನಮ್ಮಲ್ಲಿ ಕೆಲವರು ಸಾಧಾರಣವಾಗಿ ಏನ್ ಮಗನೇ ನೀನ್ ಮಾಡ್ತಿರೋದು ತಪ್ಪಲ್ಲವೋ? ಏನು ಅಣ್ಣ ಮಾಡಿದ್ರೆ ಸಿಟ್ಟಾಗ್ಲಿಲ್ಲ, ನಾನ್ ಮಾಡಿದ್ರೆ ಸಿಟ್ಟು ಬಂತೋ? ಫಸ್ಟ್ ಏನು ಅನ್ನುತ್ತೇವೆ ನಾವು? ಅಣ್ಣ ಎಲ್ಲಿ ಕಲ್ತಿದೀಯಪ್ಪ ಇದೆಲ್ಲ? ಅಣ್ಣ ಮಾಡ್ತಿರುವಾಗ ನೋಡಿ ಕಲಿತಿದ್ದೇನೆ, ಅಕ್ಕಳಿಗೆ ನೋಡಿ ಕಲಿತಿದ್ದೇನೆ. ಸಾಧಾರಣವಾಗಿ ದೊಡ್ಡ ಮಗ ಹಾಳಾದ್ರೆ ಚಿಕ್ಕ ಮಗನು ಕೂಡ ಹಾಳಾಗ್ತಾನೆ. ಅಕ್ಕ ಹಾಳಾಗುವಾಗ ಅಕ್ಕಳನ್ನು ನೋಡಿ ತಂಗಿ ಕೂಡ ಹಾಳಾಗ್ತಾಳೆ. ಇದನ್ನು ನಾವು ನೋಡ್ತೇವೆ. ಆದರೆ ಅಣ್ಣಂದಿರು ಹಾಳಾಗ್ತಾ ಇದ್ರು ಕೂಡ, ಪಾಪಿಷ್ಟ ಕೆಲಸ ಮಾಡ್ತಾ ಇದ್ರು ಕೂಡ ಯೋಸೇಫನು ಮಾತ್ರ ಹಾಳಾಗ್ಲಿಲ್ಲ ಪ್ರಿಯರೇ. ಪರಿಶುದ್ಧನಾಗಿಯೇ ಜೀವಿಸಿದ, ಪ್ರತ್ಯೇಕವಾಗಿಯೇ ಜೀವಿಸಿದ. ಅದಕ್ಕಾಗಿಯೇ ತಂದೆ ಯೋಸೇಫನಿಗೆ ಬಹಳವಾಗಿ ಪ್ರೀತಿಸಿದ. ಯಾಕೆಂದರೆ ಯೋಸೇಫನು ಪರಿಶುದ್ಧನಾಗಿಯೇ ಜೀವಿಸಿದ್ದರಿಂದ. ಬನ್ನಿ ನಾವೆಲ್ಲ ಸೇರಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆ, ಬಹು ನೇರವಾಗಿ, ಬಹು ಸ್ಪಷ್ಟವಾಗಿ ನಿಮ್ಮ ಮಕ್ಕಳೊಂದಿಗೆ ಮಾತಾಡಿ, ಅಭ್ಯಂತರಕರವಾಗಿ, ಆಟಂಕವಾಗಿ, ಅಪಾಯಕರವಾಗಿ ದೇವರೇ ಯಾವುದೆಲ್ಲ ಕಾಣಿಸಿಕೊಳ್ಳುತ್ತಿವೆಯೋ ಅವೆಲ್ಲವುಗಳನ್ನು ನಮ್ಮಿಂದ ತೊಲಗಿಸಿ ಬಿಡುವುದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಹೊಂದಿರುವ ಮೇಲನ್ನು ಕೇಡನ್ನಾಗಿ ಮಾರ್ಪಡಿಸಿರಿ. ಎದುರಿಸುತ್ತಿರುವ ಕಷ್ಟಗಳಿಗೂ ಕಣ್ಣೀರಿನ ಕಣಿವೆಗೂ ದೇವರೇ ನೀವೇ ಶ್ರೇಷ್ಠವಾದ ಉತ್ತರ ದಯಪಾಲಿಸಿರಿ. ಶೀಘ್ರದಲ್ಲಿಯೇ ಒಳ್ಳೆಯ ದಿನಗಳನ್ನು ನಿಮ್ಮ ಮಕ್ಕಳಿಗೆ ದೇವರೇ ನೀವೇ ಅನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. Address Calvary, Post Box number 30, Kukatpalli, Hyderabad 72.